ವೆಲ್ಕಮ್ ಟು ಯೂನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್. ಫ್ರೆಂಡ್ಸ್, ಡಿಸೆಂಬರ್ 3 ಆಪ್ಷನ್ ಎಕ್ಸ್ಪೈರಿ ಸಖತ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಮಾರ್ಕೆಟ್ ಒಂದೊಂದು ಕೆಲವೊಂದು ಲೆವೆಲ್ಸ್ ಅಲ್ಲಿ ಬ್ರೇಕ್ ಆಯ್ತು ಅಂದ್ರೆ ಹ್ಯೂಜ್ ಮೂವ್ಮೆಂಟ್ ಸಿಗುತ್ತೆ ಅಂತ, ರೈಟ್? ನಾನೇನೋ ಹೇಳಿದ್ದೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಲೆವೆಲ್ಸ್ ಕೊಟ್ಟಿದ್ದೆ, ಆ ಲೆವೆಲ್ಸ್ ಬಂದ್ರೆ ಮಾತ್ರ ಟ್ರೇಡ್ ಮಾಡಿ ಅಂತ. ಯಾರೆಲ್ಲ ಡಿಸೆಂಬರ್ 2 ನಾನು ನಿಮ್ಗೆ ಡಿಸೆಂಬರ್ 3 ಗೆ ಪ್ರಿಪರೇಷನ್ ಏನೆಲ್ಲ ವಿಡಿಯೋ ಕೊಟ್ಟಿದ್ದೆ ಅಂತ ನೋಡ್ಕೊಳ್ಳಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇದು ಕಂಟಿನ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋ ನೋಡೋಣ. ಹಾಗೆ ಡಿಸೆಂಬರ್ 4 ಗೆ ನಿಫ್ಟಿ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತದೆ ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ಲಾಸ್ಟ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಡಿಸೆಂಬರ್ 3 ಮಾರ್ಕೆಟ್ ಐದರ್ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಡೌನ್ ಅಪ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕು? ಗ್ಯಾಪ್ ಅಪ್ ಆಯ್ತು ಅಂದ್ರೆ 13,140 ರೇಂಜ್ ಅಲ್ಲಿ ಅಪ್ ಆಗುತ್ತೆ. ಅಲ್ಲಿಂದ 160, 170 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ಕೆಲವೊಂದು ಪಾಯಿಂಟ್ ನ ನಿಮಗೆ ಕೊಟ್ಟಿದ್ದೆ ಮಾರ್ಕೆಟ್ ನಾಳೆ. ಸೊ ನೋಡಿ, ಇಲ್ಲಿ ನಿನ್ನೆ ಮಾರ್ಕೆಟ್ ಅಲ್ಲಿ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ ಬಂತು 13,140 ಇಂದ 190. ನೋಡಿ, ಮಾರ್ಕೆಟ್ 140 ಇಂದ ಮಾರ್ಕೆಟ್ 190 ವರೆಗೂ ಮೂವ್ ಆಯ್ತು ಇವತ್ತು ಓಪನಿಂಗ್ ಸೆಷನ್ ಅಲ್ಲಿ. ಅದಾದ್ಮೇಲೆ 260 ನ ಬ್ರೇಕ್ ಮಾಡೋದಕ್ಕೆ ಎಲ್ಲಾ ಕಡೆ ಫೇಲ್ ಆಯ್ತು. 13,190 ಸಹ ಮಾರ್ಕೆಟ್ ಬ್ರೇಕ್ ಆಗಲಿಲ್ಲ. ಸೊ ಇನ್ನು ಓಪನಿಂಗ್ ಅಲ್ಲಿ ಏನು ಪ್ರೆಷರ್ ಇತ್ತು ಡೌನ್, ಆ ಒಂದು ಗ್ಯಾಪ್ ಅಪ್ ಆಗಿರೋದಕ್ಕೆ ರೀಟ್ರೇಸ್ಮೆಂಟ್ ಅಂತ ಕರೀಬಹುದು. ಆ ರೀಟ್ರೇಸ್ಮೆಂಟ್ ಆಲ್ರೆಡಿ ನಾವೇನ್ ಡಿಸೈಡ್ ಮಾಡಿದ್ವಿ 140 ಕರೆಕ್ಟ್ ಆಗಿ 140 ಹತ್ರ ಬಂದು ಮಾರ್ಕೆಟ್ ಏನಾಯ್ತು ಸಪೋರ್ಟ್ ತಗೊಂಡು 190 ವರೆಗೂ ಹೋಗಿದೆ. ಆ 190 ನ ಬ್ರೇಕ್ ಆದ್ರೆ ಮಾತ್ರ ಕೇರ್ ತಗೊಂಡು ಟ್ರೇಡ್ ಮಾಡಿ ಅಂತ ಹೇಳಿದೆ ಫಸ್ಟ್ ಪಾಯಿಂಟ್. ಅಲ್ಲಿಂದ ಅಗ್ರೆಸಿವ್ ಟ್ರೇಡ್ ಹೋಗಿ, ಅದರ್ವೈಸ್ ಮಾರ್ಕೆಟ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಬೆಟರ್ ಅವಾಯ್ಡ್ ಮಾಡಿ. ಒಂದ್ಸರಿ ಮಾರ್ಕೆಟ್ 13,160 ಇಂದ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಅ ಡೌನ್ ಟ್ರೆಂಡ್ ಅಂತಾನು ಮಾತಾಡಿದ್ವಿ. ಡೌನ್ ಟ್ರೆಂಡ್ ಅಂದ್ರೆ ಎಲ್ಲಿವರೆಗೂ ಏನಾಯ್ತು ಅಂತ ನೋಡೋಣ. ಇನ್ನು ನಾವು ಡೌನ್ ಸೈಡ್ ನೋಡೋದಾದ್ರೆ 13,016 ನ ಒಂದು ಸಪೋರ್ಟ್ ಆಗಿ ನಾವು ಥಿಂಕ್ ಮಾಡ್ತಾ ಇದ್ವಿ. 13,060 ಮಾರ್ಕೆಟ್ ಇವತ್ತು ಏನಾಯ್ತು ಅಂತ ನೋಡೋಣ. ಸೊ ಫ್ರೆಂಡ್ಸ್, ನಾನು ನಿಮಗೆ ಕೊಡ್ಬೇಕಾದ್ರೆ ಇಲ್ಲಿ ಲೆವೆಲ್ಸ್ ಇರುತ್ತೆ, ಒನ್ ಡೇ ಮುಂಚೆ ನಾವು ಅನಾಲಿಸಿಸ್ ಮಾಡಿ ಕೊಟ್ಟಿರ್ತೀವಿ. ಇನ್ನು ಲೈವ್ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ, ಅಂದ್ರೆ ಮಾರ್ಕೆಟ್ ಸಡನ್ ಗ್ಯಾಪ್ ಅಪ್ ಆದ್ರೆ ಏನ್ ಮಾಡ್ಬೇಕು, ಗ್ಯಾಪ್ ಡೌನ್ ಆದ್ರೆ ಏನ್ ಮಾಡ್ಬೇಕು, ಈ ತರ ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಇವತ್ತು ಸಹ ನಾನು ಕೊಟ್ಟಿದ್ದೆ ನೋಡಿ, ಲೈವ್ ಅಪ್ಡೇಟ್ಸ್ ಅಲ್ಲಿ ಬೇರೆ ಕೊಟ್ಟಿರ್ತೀನಿ ಲೆವೆಲ್ಸ್. 13,190 ಇಂದ 13,240 ಅನ್ನೋದನ್ನ ಸೈಡ್ ವೇಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಇನ್ನು 13,120 ಇದೆಯಲ್ಲ 120 ಇಂದ 190 ಮಾರ್ಕೆಟ್ ಸೈಡ್ ವೇಸ್ ಅಂತ. ಹಾಗಾದ್ರೆ ಮಾರ್ಕೆಟ್ ಏನಾಯ್ತು ಅಂತ ನೋಡಿ, ಇವತ್ತು ಹೋಲ್ಡ್ ಮಾರ್ಕೆಟ್ ನಾವು ನೋಡೋದಾದ್ರೆ ಮಾರ್ಕೆಟ್ 140 ಇಂದ 190 ರೇಂಜ್ ಅಲ್ಲೇ ಮಾರ್ಕೆಟ್ ಟ್ರೇಡ್ ಆಗ್ತಾ ಇತ್ತು. ಎಲ್ಲೂ ಸಹ ಮಾರ್ಕೆಟ್ ಡ್ರಾಪ್ ಆಗಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಇವತ್ತು ಮಾರ್ಕೆಟ್ ನ ಸೈಡ್ ವೇಸ್ ಅಂತ ಕರೆದ್ವಿ. ಬಿಕಾಸ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಹೈ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರಿ ಯಾರು ಸಹ ಅಷ್ಟು ಹಣ ಮಾಡಕ್ ಆಗ್ಲಿಲ್ಲ. ಪ್ರೀಮಿಯಂ ಅಂತ ಕರಿತೀವಲ್ಲ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಕಾಲ್ ಅಥವಾ ಪುಟ್ ಬೈ ಮಾಡಿ ಒಂದು 70 ರೂಪಾಯಿ ಬೈ ಮಾಡಿ ಅಂತ ಕರಿತೀವಲ್ಲ, 70 ರೂಪಾಯಿ ಬೈ ಮಾಡಿದ್ರೆ ಒಂದು 100-200 ರೂಪಾಯಿಗೆ ಹೋಗುತ್ತೆ ಅಂತ ಅವಕಾಶ ಇವತ್ತು ಮಾರ್ಕೆಟ್ ಅಲ್ಲಿ ಕೊಡ್ಲೇ ಇಲ್ಲ. ಯಾರೆಲ್ಲ ಟ್ರೇಡ್ ಮಾಡಿದ್ರ ಇಂಟ್ರಾಡೇ ಟ್ರೇಡ್ ಮಾಡಿರೋ ಗೊತ್ತಾಗ್ತಾ ಇರುತ್ತೆ. ನಾವು 30 ರೂಪಾಯಿ ತಗೊಂಡ್ರು ಅದು ಲಾಸೇ ಆಯ್ತು, 40 ರೂಪಾಯಿ ತಗೊಂಡ್ರು ಲಾಸೇ ಆಯ್ತು. ಇವತ್ತು ಮ್ಯಾಕ್ಸಿಮಮ್ ಪೀಪಲ್ಸ್ ಯಾರೆಲ್ಲ ಲೈವ್ ಅಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡೋರು ಆಪ್ಷನ್ ಕಾಲು ಪುಟ್ಟು ಎರಡರಲ್ಲೂ ಅಂತ ಜಾಕ್ ಪಾಟ್ ಬರ್ಲಿಲ್ಲ. ಎಲ್ಲದರಲ್ಲೂ ಮನಿನ ನಾವು ರಿಸ್ಕ್ ತಗೊಂಡಿದೀವಿ. ಇಟ್ಸ್ ಓಪನ್ ಫ್ಯಾಕ್ಟ್. ಯಾರೆಲ್ಲ ಲೈವ್ ಸೆಷನ್ ಇದ್ರಿ ನಿಮ್ಗೂ ಗೊತ್ತಾಗುತ್ತೆ. ಸರ್ ಹಾಗಾದ್ರೆ ಮಾರ್ಕೆಟ್ ಲಾಸ್ ಎಲ್ಲರಿಗೂ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಕೇಳಿಸ್ಕೊಳ್ತಾ ಇರೋದು ಕರೆಕ್ಟ್. ಇವತ್ತು ಮಾರ್ಕೆಟ್ ಅಲ್ಲಿ 50 ರೂಪಾಯಿಂದ 100 ರೂಪಾಯಿ 200 ರೂಪಾಯಿ ಅಂತ ಯಾವುದೇ ರೀತಿ ಆಪರ್ಚುನಿಟಿ ಸಿಗ್ತಾ ಇರ್ಲಿಲ್ಲ. ಬಟ್ ನಿಮ್ಗೆ ಮಾರ್ಕೆಟ್ ಬೆಳಿಗ್ಗೆನೆ ಇದೇ ತರಾನೇ ಇರುತ್ತೆ ಅಂತ ಗೊತ್ತಾಗ್ಬಿಟ್ರೆ ನೀವೇನ್ ಮಾಡ್ಬೋದಾಗಿತ್ತು, ಸ್ಟಾಕ್ ಟ್ರೇಡಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ಬೋದಾಗಿತ್ತು. ಎಸ್, ಯಾರಿಗೆಲ್ಲ ಗೊತ್ತಿತ್ತು? ಇವತ್ತು ಮಾರ್ನಿಂಗ್ ಯಾರೆಲ್ಲ ನನ್ನ ಜೊತೆ ಲೈವ್ ಸೆಷನ್ ಅಲ್ಲಿ ಇದ್ರಿ, ನಿಮ್ಗೆ ಓಪನಿಂಗ್ ಆಫ್ ದ ಮಾರ್ಕೆಟ್ ಯಾವಾಗ 11 ಗಂಟೆ ಮಾರ್ಕೆಟ್ ಆಯ್ತು ಅವಾಗ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೆ, ಇವತ್ತು ಯಾರು ಸಹ ಜಾಸ್ತಿ ಹಣ ಹಾಕ್ಬೇಡಿ, ಹಣ ಹಾಕರೆ ನೀವು ಲಾಸ್ ಮಾಡ್ಕೊಳ್ತೀರಾ ಅಂತ. ಈ ಒಂದು ವಿಷಯ ನಂಗೆ 11 ಗಂಟೆಗೆ ಗೊತ್ತಾಗ್ಬಿಟ್ರೆ ನಾನು ಯಾಕೆ 3:30ವರೆಗೂ ಮಾರ್ಕೆಟ್ ಮುಂದೆ ಕುತ್ಕೊಳ್ಬೇಕು, ನಾನು ಯಾಕೆ 3:30ವರೆಗೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನು ಹಣ ಕಳ್ಕೊಳ್ಬೇಕು? ಕರೆಕ್ಟ್ ಅಲ್ಲ? ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಗೆ ಬೇಕಾಗಿರೋದು ಓನ್ಲಿ ಪ್ರಾಫಿಟಬಲ್ ಟ್ರೇಡ್ ಅಲ್ಲ, ರಾಂಗ್ ಟ್ರೇಡ್ ನ ಹೇಗೆ ಅವಾಯ್ಡ್ ಮಾಡೋದು ಅಂತ ಗೊತ್ತಿದ್ರೆ ಮಾತ್ರನೇ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡಕ್ಕಾಗುತ್ತೆ ಫ್ರೆಂಡ್ಸ್. ಅದು ನಿಮ್ಗೆ ಗೊತ್ತಿರ್ಬೇಕು. 3:30ವರೆಗೂ ಇವತ್ತು ಮಾರ್ಕೆಟ್ ಮೂವ್ ಆಗಲ್ಲ ಅಂತ ಬೆಳಿಗ್ಗೆ 9:30, 10 ಗಂಟೆಗೆ ನಿಮ್ಗೆ ಗೊತ್ತಾಗ್ಬಿಟ್ರೆ ಫುಲ್ ಡೇ ನೀವು ಮೈಂಡ್ ನ ಫ್ರೀ ಮಾಡ್ಕೊಳ್ಬಹುದು, ಬೇರೆ ಏನಾದ್ರು ಜಾಬ್ ನ ಮಾಡ್ಕೊಳ್ಬಹುದು. ದಿಸ್ ಅ ಪಾಯಿಂಟ್. ಇದು ನಮ್ ಟೀಮ್ ಯಾರಿದ್ದಾರೆ ಅಡ್ವಾನ್ಸ್ ಲೆವೆಲ್ ಯಾರೆಲ್ಲ ಕಲ್ತಿದ್ದಾರೆ ಅವ್ರಿಗೆ ಮಾಡಿದ್ವಿ. ಇನ್ನು ಏನು ಅವಕಾಶನೇ ಇಲ್ಲ ಅಂದ್ರೆ ಇವತ್ತು ಟ್ರೇಡ್ ಮಾಡಿಲ್ವಾ ಸರ್? ಎಸ್, ಡೆಫಿನೆಟ್ ಆಗಿ ನೋಡಿ ಇವತ್ತು ಕೋರಲ್ಲಿ ಏನಾಯ್ತು ಮಾರ್ಕೆಟ್ ಅಂತ ನೋಡೋಣ. ನೆನ್ನೆ ನಿಮ್ಗೆ ಹೇಳಿದ್ದೆ ಇವತ್ತೇನು ಮಾರ್ಕೆಟ್ ಹಿಂಗಿದೆ ಅಂತ. ನೆನ್ನೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳಿದ್ದೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೋರಿಲೇಷನ್ ಇಲ್ಲ ಅಂದ್ರೆ ಟ್ರೇಡ್ ಮಾಡ್ಬೇಡಿ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ನಿಫ್ಟಿ 0.15% ಇದೆ, ಬ್ಯಾಂಕ್ ನಿಫ್ಟಿ ನೋಡಿ ಮೈನಸ್ ಅಲ್ಲಿ ಇದೆ. ಕೋರಿಲೇಷನ್ ಇದೆಯಾ? ಇಲ್ಲ. ಎರಡು ಮೇಲೆ ಹೋಗ್ಬೇಕಲ್ವಾ ಫ್ರೆಂಡ್ಸ್? ಅಂದ್ಮೇಲೆ ಎರಡು ಮೇಲೆ ಹೋಗ್ಬೇಕಲ್ಲ. ಒಬ್ರಿಗೊಬ್ರು ಏನಾಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಮ್ಯುನಿಕೇಶನ್ ಗ್ಯಾಪ್ ಆದ್ರೆ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಸಿಗಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನನ್ನೇನೆ ನಾನು ಹೇಳಿದ್ದೆ ಕೋರಿಲೇಷನ್ ಸಿಗಲ್ಲ,
ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಯಾರು ಯೂಟ್ಯೂಬ್ ನ ನೋಡಿದ್ರಿ, ಎಸ್ ಯು ಆರ್ ಎ ಗುಡ್ ಅಂತ ಹೇಳ್ತಾ ಇದೀನಿ. ನಿಮ್ಮ ಹಣನ ನೀವು ಸೇವ್ ಮಾಡ್ಕೊಂಡಿದೀರಾ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇವತ್ತಿಲ್ಲ ನಾಳೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ನ ತಗೊಳ್ಳೋದು ಖಂಡಿತ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇವತ್ತು ಯಾರು ಟ್ರೇಡ್ ಮಾಡಿಲ್ವಾ, ಏನ್ ಮಾಡಿದ್ರು ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೋ ಟ್ರೇಡ್ ಅಂತಾನೆ ಹೇಳ್ತಾ ಇದೀನಿ. ಓವರ್ ಆಲ್ ಮಾರ್ಕೆಟ್ ನೋಡಿದ್ರೆ 13,190 ಮಾರ್ಕೆಟ್ ಅಲ್ಲೂ ಬ್ರೇಕ್ ಆಗಲಿಲ್ಲ. ಅಗೇನ್ ಮಾರ್ಕೆಟ್ 13,120 ಬ್ರೇಕ್ ಆಗುತ್ತೆ. ಪುಟ್ ಸೈಡ್ ಒಂದು ಬಿಗ್ ಪ್ರಾಫಿಟ್ ನೋಡೋಣ ಅಂದ್ರೆ 13,120 ಬ್ರೇಕ್ ಆಗಿಲ್ಲ. ಹೋಲ್ ಡೇ ಮಾರ್ಕೆಟ್ ಇಲ್ಲೇ ಪ್ಲೇ ಮಾಡ್ತಾ ಇತ್ತು. ಆದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ನನ್ ಜೊತೆ ಯಾರೆಲ್ಲ ಲೈವ್ ಸೆಷನ್ ಅಲ್ಲಿ ಕುತ್ಕೊಂಡಿದ್ರು ಅವರು ಕೆಲವೊಬ್ರು ಯಾರಿಗೆ ಕಮ್ಯುನಿಕೇಶನ್ ಅರ್ಥ ಆಗಿಲ್ಲ, ಇನ್ಫಾರ್ಮೇಶನ್ ಅರ್ಥ ಆಗಿಲ್ಲ, ಕೆಲವೊಬ್ರು ಲಾಸ್ ಮಾಡ್ಕೊಂಡ್ರು, ಬೇಡ ಬೇಡ ಅಂತ ಹೇಳಿದ್ರು. ಇನ್ ಕೆಲವರು ಸಖತ್ತಾಗಿ ಹಣ ಮಾಡಿದ್ದಾರೆ. ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಟೆಕ್ನಿಕಲ್ ಲೆವೆಲ್ಸ್ ಅಂತ ಗೊತ್ತಿದ್ರೆ ಯಾವ ಲೆವೆಲ್ಸ್ ಅಲ್ಲಿ ಬೇಕಾದ್ರೂ ನೀವು ಹಣ ಮಾಡ್ಬೋದು. ಜಸ್ಟ್ ಅಸ್ಯೂಮ್ ಮಾಡಿ, ಈ ಒಂದು ಕ್ಯಾಂಡಲ್ ನೀವ್ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಕಾಣಿಸ್ತಾ ಇದೆಯಾ? ಕರೆಕ್ಟ್ ಟೈಮ್ ಮಾಡಿ 3 ಗಂಟೆ. ಈ ಒಂದು ಕ್ಯಾಂಡಲ್ ವ್ಯಾಲ್ಯೂ ಬಂದು 1 lakh rupees. ಈ ಒಂದು ಕ್ಯಾಂಡಲ್ ವ್ಯಾಲ್ಯೂ ಬಂದು 60,000 rupees. ಗೊತ್ತಾಗ್ತಾ ಇದೆಯಾ? ಈ ಒಂದು ಕ್ಯಾಂಡಲ್ ವ್ಯಾಲ್ಯೂ ಬಂದು ಒಂದು ಅರೌಂಡ್ 50,000 rupees. ನೋಡ್ತೀರಾ? ಸೊ ಎಸ್, ನೋಡ್ಕೊಳ್ಳಿ. ಇಲ್ಲಿ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಇರ್ಲಿ, ಟ್ರೆಂಡ್ ಇಲ್ಲದೆ ಇರ್ಲಿ, ದೊಡ್ಡ ದೊಡ್ಡ ಮೂವ್ಮೆಂಟ್ ಇರ್ಲಿ, ಮೂವ್ಮೆಂಟ್ ಇಲ್ಲದೆ ಇರ್ಲಿ, ನೀವು ಹಣ ಮಾಡ್ಬೇಕಾ? ದೆನ್ ನಮ್ಮ ಒಂದು ಅಡ್ವಾನ್ಸ್ ಲೆವೆಲ್ ನ ನೀವು ಕಲ್ತ್ಕೊಂಡ್ರೆ ಡೆಫಿನೆಟ್ ಆಗಿ ಹಣ ಮಾಡ್ಬೋದು. ಸೊ ರೈಟ್ ಫ್ರೆಂಡ್ಸ್, ಅಡ್ವಾನ್ಸ್ ಲೆವೆಲ್ ಅಂದ್ರೆ ಏನು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, 12:32 12:35 ಈ ಒಂದು 3 minutes ಅಲ್ಲಿ ಯಾರೋ ಒಬ್ರು 60 ರೂಪಾಯಿ ತಗೊಂಡು 69 ರೂಪಾಯಿ ಮಾರಿದ್ದಾರೆ ಅಂತ ಹೇಳಿದ್ರೆ ಅರೌಂಡ್ 9 ರೂಪಾಯಿ ಪ್ರಾಫಿಟ್. 9 ರೂಪಾಯಿ ಇಂಟು ನಿಯರ್ಲಿ 5,000 ರೌಂಡ್ ಫಿಗರ್ ತಗೊಳ್ತಾ ಇದೀನಿ. 5,000 ಅಂತ ಹೇಳಿದ್ರೆ 45,000 ರೂಪಾಯಿನ ಜಸ್ಟ್ 2 minutes ಅಲ್ಲಿ ಮಾಡಕ್ ಆಗ್ತಾ ಇತ್ತು. ಟೈಮ್ ನೋಡ್ಕೊಳ್ಳಿ, 12:32 ಕಾಣಿಸ್ತಾ ಇದೆಯಾ? ಈ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್ ಗೆ 50,000 ರೂಪಾಯಿ ವಿತಿನ್ 2 minutes ಅಲ್ಲಿ ಮಾಡ್ಬೋದಾಗಿತ್ತು. ಹೌದಾ ಸರ್? ಬೇರೆ ಏನಾದ್ರು ಮಾಡಿದ್ರ? ಡೆಫಿನೆಟ್ ಆಗಿ ನೋಡಿ, 11:32 11:33 ಎಷ್ಟು ರೂಪಾಯಿ ಮಾಡಿದ್ದಾರೆ? 2,000 ಕ್ವಾಂಟಿಟಿ ಅರೌಂಡ್ ನಿಮ್ಗೆ 45,000 50,000 ರೂಪಾಯಿ ಮಾಡಿದ್ದಾರೆ. ಯಾವ ಟೈಮ್ ಅಲ್ಲಿ ನೋಡಿ, 11:33 11:32 ಕಾಣಿಸ್ತಾ ಇದೆಯಾ? ಈ ಒಂದು ಕ್ಯಾಂಡಲ್, ಈ ಒಂದು ಸಿಂಗಲ್ ಕ್ಯಾಂಡಲ್ ಎಕ್ಸಾಕ್ಟ್ ಈ ಸಪೋರ್ಟ್ ಅಲ್ಲಿ ತಗೊಂಡು ಇಲ್ಲಿ ಸೇಲ್ ಮಾಡಿದ್ದಾರೆ. ಅದು ಒಂದೇ ಅಲ್ಲ, ನೀವು ನೋಡ್ಬೋದು. 12:32 ತೋರಿಸಿದೀನಿ. ನೆಕ್ಸ್ಟ್ ನೋಡಿ, 1:48 1:49 54 ರೂಪಾಯಿ ತಗೊಂಡು 67 ರೂಪಾಯಿಗೆ ಅಂದ್ರೆ 4,950 ಕ್ವಾಂಟಿಟಿ ಅವರು ಪ್ಲೇಸ್ ಮಾಡಿದ್ರು. ಆದ್ರೆ ಅವ್ರಿಗೆ ಸಿಕ್ಕಿದ್ದೆಷ್ಟು? 525. ಆ ಒಂದು ಪಾಯಿಂಟ್ ಅಲ್ಲಿ ಒಂದು 7,000 ರೂಪಾಯಿ ಮಾಡಿದ್ರು, 75,000 ರೂಪಾಯಿ ಮಾಡೋ ಕಡೆ. ಸೊ ನೋಡಿ, 12:48 ಅಂದ್ರೆ ಎಲ್ಲಿದೆ ಮಾರ್ಕೆಟ್? ಕಾಣಿಸ್ತಾ ಇದೆಯಾ? 12:45 ಕಾಣಿಸ್ತಾ ಇದೆಯಾ? ದಿಸ್ ಅ ಪಾಯಿಂಟ್. ಈ ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಬಿದ್ದಾಗ ಅವರು ಒಂದು 60,000 ರೂಪಾಯಿ ಮಾಡೋ ಅವಕಾಶದಲ್ಲಿ ಪುಟ್ಟು. ಓಕೆ, 1:48 ಸಾರಿ, ಇಲ್ಲಿದೆ ನೋಡಿ. ಈ ಕ್ಯಾಂಡಲ್ ಕಾಣಿಸ್ತಾ ಇದೆ ಎಕ್ಸಾಕ್ಟ್ ಆಗಿ. ಈ ಕ್ಯಾಂಡಲ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಆರ್ಡರ್ ಹಾಕಿದ್ದಾರೆ, ಪೀಕ್ ಅಲ್ಲಿ ಹೋಗಿದೆ. ಎಸ್, ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ ಟೆಕ್ನಿಕಲ್ ಲೆವೆಲ್ಸ್ ಅಲ್ಲಿ. ವಿತಿನ್ 2 minutes ಅಲ್ಲಿ ಅವ್ರಿಗೆ ಕಂಪ್ಲೀಟ್ ಆರ್ಡರ್ ಎಕ್ಸಿಕ್ಯೂಟ್ ಆಗಿದ್ರೆ 1,70,000 ಮಾಡ್ಬೋದಾಗಿತ್ತು. ಸೊ ಜೊತೆಗೆ ನೋಡಿ, ಲಾಸ್ಟ್ ಮೂಮೆಂಟ್ ಅಲ್ಲಿ 12:20 1 ನಿಮಿಷದಲ್ಲಿ ಹೇಗೆ 50,000 ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲೊಂದು 7 ಪಾಯಿಂಟ್ ಇಂಟು 5,000 ಅಂದ್ರೆ 35,000 ರೂಪಾಯಿ. ನೋಡಿ, ಇದು ಯಾವ್ದ್ರಲ್ಲಿ ಮಾಡಿದ್ದಾರೆ? ಪುಟ್ ಅಲ್ಲಿ. ಉದಾಹರಣೆಗೆ ನೋಡಿ, ಇಲ್ಲಿ 2:20 ಅಲ್ಲಿ ಪುಟ್ ಎಲ್ಲಿದೆ ನೋಡಿ, ದಿಸ್ ದ ಕ್ಯಾಂಡಲ್ ಕಾಣಿಸ್ತಾ ಇದೆಯಾ? ಈ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ತಗೊಂಡು ಇಲ್ಲಿಗೆ ಪೀಕ್ ಅಲ್ಲಿ ಎಕ್ಸಿಟ್ ಮಾಡಿದ್ದಾರೆ. ಹೀಗೆ ನೀವು ದೊಡ್ಡ ದೊಡ್ಡ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಗೊತ್ತಿದ್ರೆ ನೋಡಿ, 3:2 ಇಂದ 3:5 ದಿಸ್ ಅ ಬಿಗ್ ಪ್ರಾಫಿಟ್ ಆಫ್ ದ ಡೇ ಅಂತ ಹೇಳ್ಬೋದು. 18 ರೂಪಾಯಿನ ಕ್ಯಾಚ್ ಮಾಡಿದ್ದಾರೆ. 5,000 ಇಂಟು 18 ರೂಪಾಯಿ ಅಂದ್ರೆ ನಿಯರ್ಲಿ 90,000 ರೂಪಾಯಿ ಅಂತ ಹೇಳ್ತಾ ಇದೀನಿ. ಎಷ್ಟು ಗಂಟೆಗೆ? 3:2 ಇಂದ 3:5 ಕಾಣಿಸ್ತಾ ಇದೆಯಾ? ಈ ಕ್ಯಾಂಡಲ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಪ್ರಾಫಿಟ್ ಮಾಡಿರೋದು ಈ ಕ್ಯಾಂಡಲ್ 90K, ಆ ಒಂದೇ ಕ್ಯಾಂಡಲ್ ಅಲ್ಲಿ 90K. ಓಕೆನಾ? ನೆಕ್ಸ್ಟ್ ಈ ಕ್ಯಾಂಡಲ್ ಅಲ್ಲಿ ಅರ್ಥ ಆಯ್ತಾ? ಈ ಕ್ಯಾಂಡಲ್ ಅಲ್ಲಿ ಒಂದು 50K. ಓಕೆ, ಸೊ ನೋಡ್ಕೊಳ್ಳಿ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ. ಈ ಕ್ಯಾಂಡಲ್ ಅಲ್ಲೂ ಅಷ್ಟೇ ಒಂದು 35 ಇಂದ 40K. ಅರ್ಥ ಆಗ್ತಾ ಇದೆಯಾ? ಮಾರ್ಕೆಟ್ ಇಲ್ಲ ಟ್ರೆಂಡ್, ಬಟ್ ಈ ಪಾಯಿಂಟ್ ಅಲ್ಲಿ ಒಂದು 60K. ಅರ್ಥ ಆಗ್ತಾ ಇದೆಯಾ? ದಿಸ್ ಆರ್ ದ ಪಾಯಿಂಟ್. ಇವತ್ತು ಓವರ್ ಆಲ್ ಮಾರ್ಕೆಟ್ ಇಲ್ಲ. ಇಂತ ಒಂದು ಚಾಲೆಂಜಿಂಗ್ ಮಾರ್ಕೆಟ್ ಅಲ್ಲಿ ನೀವು ಇಲ್ಲೊಂದು 90,000 50 140 2.5 ಲಕ್ಷ ಮಾಡ್ಬೋದು ಅಂದ್ರೆ ಇನ್ನ ಮಾರ್ಕೆಟ್ ಟ್ರೆಂಡ್ ಇದ್ರೆ ಹೇಗ್ ಮಾಡ್ಬೋದು? ಎಸ್, ಹಾಗಾದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ಮಾರ್ಕೆಟ್ ಇರ್ಲಿ ಬಿಡ್ಲಿ, ಫ್ಲಾಟ್ ಇರ್ಲಿ, ಹಣ ಮಾಡ್ಬೇಕು ಅಂತಿದ್ಯಾ? ಎಸ್, ಡೆಫಿನೆಟ್ ಆಗಿ ನೀವು ನಮ್ಮ ಒಂದು ಯೂನಿಕ್ ಟ್ರೇಡ್ ಫಾರ್ ಸಕ್ಸಸ್ ಕಡೆಯಿಂದ ನಿಮ್ಗೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕ್ಲಾಸ್ ನ ಮಾಡ್ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಹೇಗೆ ನೀವು ಆ ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಅಲ್ಲೇ ಹೇಗೆ ಟ್ರೇಡ್ ಮಾಡ್ಬೇಕು, ಎಕ್ಸಾಕ್ಟ್ ಈ ಪಾಯಿಂಟ್ ಈ ಕ್ಯಾಂಡಲ್ ನಾನು ಯಾಕೆ ಚೋದಿಸ್ತಾ ಇದೀನಿ, ಬೇರೆ ಎಲ್ಲೂ ಆರ್ಡರ್ ಹಾಕಿಲ್ಲ ಅಲ್ವಾ? ಯಾಕೆ ಇಲ್ಲಿ ಮಾತ್ರ ಆರ್ಡರ್ ಹಾಕ್ಬೇಕಾಗಿತ್ತು? ಯಾಕೆ ಇಲ್ಲಿ ಮಾತ್ರ ಪುಟ್ಟಲ್ಲಿ ಬೈ ಮಾಡ್ಬೇಕು? ಯಾಕೆ ಪರ್ಟಿಕ್ಯುಲರ್ ಆಗಿ ಈ ಕ್ಯಾಂಡಲ್ ಮಾತ್ರನೇ 1 ಲಕ್ಷ ರೂಪಾಯಿ ಕೊಡ್ತು, ಬೇರೆ ಯಾವುದೇ ಕ್ಯಾಂಡಲ್ ಕೊಡಕ್ಕಾಗ್ಲಿಲ್ಲ, ಎಂಡಿಂಗ್ ಅಲ್ಲಿ ಇದು ಮಾತ್ರ ಕೊಡ್ತು? ಇಂಥ ಡೌಟ್ಸ್ ಅಥವಾ ಈ ತರ ಒಂದು ಟ್ಯಾಲೆಂಟ್ ಆಗಿ ನೀವು ಕಲಿಬೇಕು ಅಂತಿದ್ರೆ
ಡೆಫಿನೆಟ್ ಆಗಿ ಒಂದು ಸರಿ ನಮ್ಮ ಯೂನಿಕ್ ಟ್ರೇಡ್ ಫಾರ್ ಸಕ್ಸಸ್ ಕಡೆಯಿಂದ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀವಿ. ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀರಾ, ಆಲ್ರೆಡಿ ಹಣ ಮಾಡಕ್ಕೆ ಸ್ವಲ್ಪ ಪ್ರೆಷರ್ ತಗೊಳ್ತಾ ಇದ್ದೀರಾ, ಹೈಯೆಸ್ಟ್ ಹಣ ಮಾಡ್ಬೇಕು ಅಂತ ಗೋಲ್ ಇಟ್ಕೊಂಡಿದ್ದೀರಾ, ಸ್ಟಿಲ್ ನಿಮ್ಗೆ ರೈಟ್ ಸ್ಟಾಕ್ ನ ಪಿಕ್ ಮಾಡಕ್ ಬರ್ತಾ ಇಲ್ವಾ, ಎಸ್ ನಮ್ಮ ಈ ಒಂದು ಸೆಷನ್ ಅಟೆಂಡ್ ಮಾಡಿ. ಆಪ್ಷನ್ಸ್ ಎಕ್ಸ್ಪೈರಿ ದಿವಸ ಹೈಯೆಸ್ಟ್ ಲಕ್ಷಾಂತರ ರೂಪಾಯಿ ಹಣ ಇದೆ, ಅದನ್ನ ತಗೊಳಕ್ ನಿಮ್ಗೆ ಗೊತ್ತಾಗ್ತಾ ಇಲ್ವಾ, ಎಸ್ ಈ ಒಂದು ಸೆಷನ್ ಅಟೆಂಡ್ ಮಾಡಿ. ಮೈ ಡಿಯರ್ ಫ್ರೆಂಡ್ಸ್, ಹೊಸ ಕಾನ್ಸೆಪ್ಟ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. ಎವ್ರಿ ವೀಕ್ 1 lakh ನೀವು ಹೇಗೆ ಅರ್ನ್ ಮಾಡ್ಬೇಕು ಡೆಫಿನೆಟ್ ಆಗಿ ಒಂದು ಸೆಷನ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ನೀವು ನೋಡಿದ್ದೆ ಆದ್ರೆ ಎಲ್ಲರೂ ಹೇಳ್ತಾರೆ ಫ್ಲಾಟ್ ಮಾರ್ಕೆಟ್ ಅಂತ. ಫ್ಲಾಟ್ ಮಾರ್ಕೆಟ್ ಅಲ್ಲೂ ಹಣ ಮಾಡಕ್ ನಿಮ್ಗೆ ಗೊತ್ತಾಗ್ಬಿಟ್ರೆ ಟ್ರೆಂಡಿ ಮಾರ್ಕೆಟ್ ಅಲ್ಲಿ ಕರೋರ್ಸ್ ಅಲ್ಲಿ ನೀವು ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಲಿಮಿಟೆಡ್ ಸೀಟ್ಸ್ ಇರುತ್ತೆ, ನಮ್ಮ ಆಫೀಸ್ ಅಲ್ಲಿ ಇರುತ್ತೆ ಸೆಷನ್, ಆನ್ಲೈನ್ ಸೆಷನ್ ಇರುತ್ತೆ, ಆಫ್ಲೈನ್ ಸೆಷನ್ ಇರುತ್ತೆ. ಯಾರೆಲ್ಲ ಜಾಯಿನ್ ಮಾಡ್ಬೇಕು ಅಂತಿದ್ರೆ ಈಗಲೇ ಈ ನಂಬರ್ಗೆ ಕಾಲ್ ಮಾಡಿ. ಸೊ ನಿಮ್ಮ ಸೀಟ್ ನ ರಿಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೈನಾನ್ಷಿಯಲ್ ಜರ್ನಿನ ನಮ್ಮ ಒಂದು ಯೂನಿಕ್ ಟ್ರೇಡ್ ಫಾರ್ ಸಕ್ಸಸ್ ಜೊತೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು ಡಿಸೆಂಬರ್ 3rd ಗೆ ನಿಮ್ಗೆ ಕೆಲವೊಂದು ಸ್ಟಾಕ್ಸ್ ನ ಕೊಟ್ಟಿದೆ, ಅದ್ರಲ್ಲಿ ಯಾವ್ದಾದ್ರು ಎಂಟ್ರಿ ಬಂತ ಅಂತ ನೋಡೋಣ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇವತ್ತು ಏನೆಲ್ಲ ಸ್ಟಾಕ್ಸ್ ಕೊಟ್ಟಿದೆ, ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದ್ದಕ್ಕೆ ಈ ಎಲ್ಲಾ ಕಂಪನಿ ನಾನು ಕೊಟ್ಟಿರೋ ಪ್ರೈಸ್ ಗಿಂತ ಅಪ್ ಆಯ್ತು, ಅದಾದ್ಮೇಲೆ ಯಾವ್ದು ಎಂಟ್ರಿ ಬರ್ಲಿಲ್ಲ. ಸೇಮ್ ಕೇಸ್, ಯಾವ್ದು ಎಂಟ್ರಿ ಬರ್ಲಿಲ್ಲ, ನೀರ್ ಎಂಟ್ರಿ ಹತ್ರ DRR ಕಂಪನಿ ಮಾತ್ರ ಪರ್ಫೆಕ್ಟ್ ಆಗಿ ಎಂಟ್ರಿ ಬಂದು ಎಲ್ಲೂ ಸ್ಟಾಪ್ ಲಾಸ್ ಆಗ್ಲಿಲ್ಲ, ಕಂಪ್ಲೀಟ್ ಟಾರ್ಗೆಟ್ ನ ರೀಚ್ ಮಾಡಿದೆ. 48.73 ನಾನು ಕೊಟ್ಟಿದ್ದೆ, 49.40 ಅಂತ ಹೇಳಿದ್ರೆ ಕಂಪ್ಲೀಟ್ ನನ್ನ ಒಂದು ಟಾರ್ಗೆಟ್ ನ ರೀಚ್ ಮಾಡಿದೆ. ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಇದೆ ನೋಡಿ, 70 ಪಾಯಿಂಟ್ ಅಂತ ಹೇಳ್ಬೋದು. 68 ಇಂದ 70 ಪಾಯಿಂಟ್ ಅಂತ ಹೇಳಿದ್ರೆ ಅರೌಂಡ್ 100 ಕ್ವಾಂಟಿಟಿ ಮಾಡಿದ್ರು 6 ಪಾಯಿಂಟ್ ಗೆ ನಿಮ್ಗೆ ಪ್ರಾಫಿಟ್ ಬರ್ತಾ ಇತ್ತು. ಇನ್ನು ಆಪ್ಷನ್ ಸ್ಟಾಕ್ ಕಡೆ ಬರೋದಾದ್ರೆ ಯಾವ್ದೇ ಸ್ಟಾಕ್ಸ್ ಅಷ್ಟೊಂದು ಎಂಟ್ರಿ ಬಂದಿಲ್ಲ. ಹೀರೋ ಮೋಟರ್ ಕಾರ್ಪ್, L&T, HDFC, ICICI ಬ್ಯಾಂಕ್ ಮಾತ್ರ ಎಂಟ್ರಿ ಬಂತು, ಒಂದು 2,500 ರೂಪಾಯಿನ ಲಾಸ್ ಮಾಡಿದೆ. ನೋಡಿ, ನಮ್ಮ 23 ರೂಪಾಯಿ ಎಂಟ್ರಿ ಬಂತು, 21 ರೂಪಾಯಿ ಲಾಸ್ ಆಗಿದೆ. ಎಸ್, ಅಬ್ಸಲ್ಯೂಟ್ಲಿ ನಮ್ಗೆ ನನ್ ಇವತ್ತಿನ ರಿಪೋರ್ಟ್ ಪ್ರಕಾರ DRR ಕಂಪನಿ ಒಂದು 6,000 ರೂಪಾಯಿ ಪ್ರಾಫಿಟ್ ಕೊಟ್ರೆ, ನನ್ಗೆ ICICI ಬ್ಯಾಂಕ್ 2,700 ರೂಪಾಯಿನ ಲಾಸ್ ಮಾಡಿದೆ. ಓವರ್ ಆಲ್ 4,000 ರೂಪಾಯಿ ಪ್ರಾಫಿಟ್. ಯಾರು ಯೂಟ್ಯೂಬ್ ನ ನೋಡಿದೀರಾ? ರೈಟ್ ಫ್ರೆಂಡ್ಸ್, ಇದು ಡಿಸೆಂಬರ್ 3 ಆದ್ರಿಂದ ಡಿಸೆಂಬರ್ 4 ಗೆ ಮಾರ್ಕೆಟ್ ಏನಾಗ್ತಾ ಇದೆ, ಅವತ್ತು ಏನ್ ಇಂಪಾರ್ಟೆಂಟ್ ನ್ಯೂಸ್ ಇದೆ, ಎಲ್ಲಿ ನೀವು ಲೆವೆಲ್ಸ್ ಅಲ್ಲಿ ಬ್ರೇಕ್ ಮಾಡಿದ್ರೆ, ಇವತ್ತು ಆಪ್ಷನ್ ಎಕ್ಸ್ಪೈರಿ ಆಗಿಲ್ಲ ಅಲ್ವಾ, ಯಾರೆಲ್ಲ ಇದೀರಾ ನಾಳೆ ಡಿಸ್ಪ್ಲೇಟ್ ಆಗ್ಬೇಡಿ, ನಾಳೆ ಸಖತ್ ಕೂಲ್ ಆಗಿ ಮಾಡಿ, ನಾಳೆ ಸಖತ್ತಾಗಿ ಹಣ ಮಾಡ್ಬೋದು. ಎಷ್ಟೊಂದ್ ಸರಿ ಹೇಳ್ತಾ ಇರ್ತೀನಿ ನಿಮ್ಗೆ, ಫ್ಲಾಟ್ ಮಾರ್ಕೆಟ್ ಅಂದ್ರೆ ನೀವು ಖುಷಿ ಪಡ್ಬೇಕು. ಯಾಕೆಂತಂದ್ರೆ ಫ್ಲಾಟ್ ಮಾರ್ಕೆಟ್ ಅಂದ್ರೆ ಏನು, ಒಂದು ಅಪ್ ಆಗ್ಬೇಕು ಅಥವಾ ಮೇಜರ್ ಆಗಿ ಅಥವಾ ಡೌನ್ ಆಗ್ಬೇಕು, ಅದಕ್ಕೆ ಪ್ರಿಪರೇಷನ್ ಆಗ್ತಾ ಇದೆ. ಎಕ್ಸಾಮ್ ಗಿಂತ ಮುಂಚೆ ಪ್ರಿಪರೇಷನ್ ಆಗ್ತಿರೋ ಇಲ್ವೋ, ಎಕ್ಸಾಮ್ ಬರದ್ಮೇಲೆ ಏನಾಗುತ್ತೆ, ಪಾಸ್ ಫೇಲು ಆಮೇಲೆ ಗೊತ್ತಾಗುತ್ತೆ, ಕರೆಕ್ಟಾ? ಹಾಗೇನೆ ನಾಳೆ ಎಕ್ಸಾಮ್ ಅಂತ ಅನ್ಕೊಳ್ಳಿ, ಇವತ್ತು ಪ್ರಿಪರೇಷನ್ ಆಗಿದೆ ಮಾರ್ಕೆಟ್ ಅಲ್ಲಿ, ರೈಟ್? ನಾಳೆ ಮಾರ್ಕೆಟ್ ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ನಾಳೆ ಗೊತ್ತಾಗುತ್ತೆ. ಅದನ್ನ ಯಾವ ಮಾರ್ಕೆಟ್ ಡಿಸೈಡ್ ಮಾಡ್ತಾ ಇದೆ ಅಂತ ನೋಡೋಣ. ಫ್ರೆಂಡ್ಸ್, ಮಾರ್ಕೆಟ್ ಇವತ್ತೇನ್ ಫ್ಲಾಟ್ ಆಗಿತ್ತು ಈ ಒಂದು ಪಾಯಿಂಟ್ ಅಲ್ಲಿ, ಅಂದ್ರೆ 13,190 ಇಂದ 13,110 ಈ ಒಂದು ಪಾಯಿಂಟ್ ನಾಳೆಗೆ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ನಾವು ಮಾತಾಡೋದಾದ್ರೆ ಈ ಒಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. 13,160 ಇಂದ 13,110 ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಎರಡು ಪಾಯಿಂಟ್ ಅಲ್ಲಿ ಇರೋವರೆಗೂ ಸ್ವಲ್ಪ ವೇಟ್ ಮಾಡಿ. ಜೊತೆಗೆ ನಾಳೆ ಮಾರ್ಕೆಟ್ ಅಲ್ಲಿ RBI ಅವ್ರದ್ದು ಮಾನಿಟರಿ ಪಾಲಿಸಿ ಇದೆ, ಅರೌಂಡ್ 11:45 ಗೆ ಬರೋ ಚಾನ್ಸಸ್ ಇದೆ. ಯೂಶಲಿ ಅಂತ ಟೈಮ್ಗೆ ಬರುತ್ತೆ, 11:45 ರೇಂಜ್ ಅಲ್ಲಿ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವೇನ್ ಮಾಡ್ತಾ ಇದೀರಿ, ನಾಳೆ ಮಾರ್ಕೆಟ್ ಅಲ್ಲಿ RBI ಪಾಲಿಸಿ ಏನಿದೆ, ಡಿಸಿಷನ್ ರಿಟೈನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರಿಗೂ, ರಿಪೋರ್ಟ್ ಏನು ಕಟ್ ಮಾಡಲ್ಲ, ಆಸ್ ಇಟ್ ಈಸ್ ಹಂಗೆ ಇರುತ್ತೆ ಅಂತ. ಕೆಲವೊಬ್ರು ಕಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಮಾರ್ಕೆಟ್ ನಮ್ಗೆ ಟೆಕ್ನಿಕಲ್ ಏನ್ ಇಂಪ್ಯಾಕ್ಟ್ ಆಗುತ್ತೆ, ದಟ್ಸ್ ಅ ಫಂಡಮೆಂಟಲಿ. ಆ ನ್ಯೂಸ್ ನ ತಿಳ್ಕೊಂಡ್ರೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾರು ಬಿಗಿನರ್ಸ್ ಇದ್ದೀರಾ 11:30 ಇಂದ 12 o'clock ವರೆಗೂ ಟ್ರೇಡ್ ಮಾಡೋದನ್ನ ಕಡಿಮೆ ಮಾಡಿ. ನಿಮ್ಗೆ ಆ ವೊಲಾಟಿಲಿಟಿನ ತಡ್ಕೊಳಕ್ ಆಗಲ್ಲ. ಪ್ಲಸ್ ಆ ಒಂದು ನ್ಯೂಸ್ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಸೊ ಇಮಿಡಿಯೇಟ್ ಆಗಿ ಆ ನ್ಯೂಸ್ ಇಂಪ್ಯಾಕ್ಟ್ ಆಗೋದು SBI ಬ್ಯಾಂಕ್ಗೆ, ICICI, HDFC ಇಂಥ ಬ್ಯಾಂಕ್ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ. ಯಾರೆಲ್ಲ ಟ್ರೇಡ್ ಮಾಡೋರಿದ್ರೆ ಅಂತ ಕಂಪನೀಸ್ ನಲ್ಲಿ ಟ್ರೇಡ್ ಮಾಡೋದನ್ನ ಕಡಿಮೆ ಮಾಡಿ. ಸರ್, ಪ್ರಾಫಿಟ್ ಮಿಸ್ ಮಾಡುವಂತ ಇದ್ದೀರಾ? ಇಲ್ಲ. ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ನೀವ್ ಯಾವ್ದೋ ಒಂದು ಕಂಪನಿ ತಗೊಂಡಿದ್ದೀರಾ, 3,000 ರೂಪಾಯಿಗೆ ಬೈ ಮಾಡಿದ್ದೀರಾ, ಸಡನ್ ಆಗಿ ಮೇಲ್ಗಡೆ ಹೋಗ್ಬೇಕು ಅಂತ ತಗೊಂಡಿದ್ದೀರಾ, ಮೇಲ್ ಹೋಗಲ್ಲ, ಅದು ಕೆಳಗಡೆ ಬಂದು ಮೇಲ್ಗಡೆ ಹೋಗುತ್ತಲ್ಲ, ಆ ಒಂದು ಪಾಯಿಂಟ್ ಅಲ್ಲಿ ನೀವು 10,000-15,000 ರೂಪಾಯಿ ಕಳ್ಕೊಳ್ಬೇಕಾಗುತ್ತೆ. ಕಳ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಎಮೋಷನ್ ಇಂಬ್ಯಾಲೆನ್ಸ್ ಆಗುತ್ತೆ. ಬೆಟರ್ ಇಂತ ದೊಡ್ಡ ಇವೆಂಟ್ ಇರ್ಬೇಕಾದ್ರೆ ಬಿಗಿನರ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಸೊ ಯಾರು ಸುಮ್ಮನೆ ದುಡ್ಡು ಹಾಕಕ್ ಹೋಗ್ಬೇಡಿ. ಸೊ ದಿಸ್ ಅ ಪಾಯಿಂಟ್. ನೋಡೋಣ ನಾಳೆ ನಿಫ್ಟಿ ಲೆವೆಲ್ಸ್ ಏನೇನಿದೆ ಅಂತ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು ನಾಳೆ ನಿಫ್ಟಿ ಲೆವೆಲ್ಸ್ ಕಡೆ ಬರೋದಾದ್ರೆ 13,170 ಅಂತ ಏನಿದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆಗೆ ಮಾರ್ಕೆಟ್ ಅಲ್ಲಿ. ಒಂದ್ಸರಿ ಡಾಟಾ ರಿಲೀಸ್ ಆದ್ಮೇಲೆ, ಅಂದ್ರೆ ಆಫ್ಟರ್ 11:45 ಆದ್ಮೇಲೆ, ನಾನು ಮಾತಾಡೋದ್ ಕೇಳಿಸ್ಕೊಳ್ಳಿ, 11:45 ಆದ್ಮೇಲೆ ಮಾರ್ಕೆಟ್ ಏನಾದ್ರು 13,170 ಬ್ರೇಕ್ ಆಗ್ತಾ ಇದೆ,
ಅಥವಾ 13,210 ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಾಳೆ ಡೆಫಿನೆಟ್ ಆಗಿ ಮಾರ್ಕೆಟ್ 13,360 ವರೆಗೂ ಮೂವ್ ಆಗುತ್ತೆ. ಇವತ್ತು ಎಕ್ಸ್ಪೈರಿ ಡೇ ಮೂವ್ ಆಗಿಲ್ಲ ಅಲ್ವಾ, ಹಾಗಂತ ಎಲ್ಲ ಬೇಜಾರಾಗಿರ್ತೀರಾ. ನಾಳೆ ಮಾರ್ಕೆಟ್ ಸಖತ್ತಾಗಿ ಶೂಟ್ ಅಪ್ ಆಗ್ಬಿಡುತ್ತೆ ನೋಡಿ. 13,360 ನಮ್ಗೆ RBI ಮಾನಿಟರ್ ಪಾಲಿಸಿ ಸಪೋರ್ಟ್ ಮಾಡಿದ್ರೆ, ಇನ್ ಕೇಸ್ ನ್ಯೂಸ್ ಏನಾದ್ರು ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಅನ್ಕೊಳ್ಳಿ ಮಾರ್ಕೆಟ್ ಅಲ್ಲಿ, ಫಂಡಮೆಂಟಲ್ ನಾನು ನೋಡಕ್ ಹೋಗಲ್ಲ, ಟೆಕ್ನಿಕಲಿ ನಮ್ಗೆ 13,090 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲೆವೆಲ್ ಇಂದ ಮಾರ್ಕೆಟ್ ಸಸ್ಟೈನ್ ಆಗ್ಲಿಲ್ಲ ಅಂದ್ರೆ ಅಗೇನ್ ಕಂಪ್ಲೀಟ್ ಫಾಲ್ ಆಗುತ್ತೆ. ನಾಳೆ 12,920 ವರೆಗೂ ಮಾರ್ಕೆಟ್ ನ ಡ್ರಾಪ್ ನೋಡಬಹುದು. ಫಸ್ಟ್ ಲೆವೆಲ್ ಬಂದು 12,970, ಅದು ಬ್ರೇಕ್ ಆಯ್ತು ಅಂದ್ರೆ 12,920 ವರೆಗೂ ನಾಳೆ ಮೇಜರ್ ಮೂವ್ಮೆಂಟ್ ನೋಡಬಹುದು. ಇವತ್ತೇನು ಎಕ್ಸ್ಪೈರಿ ಯಾರೆಲ್ಲ ಡಿಸ್ಪ್ಲೇಟ್ ಆಗಿದೆ ಆಗಿಲ್ಲ ಅಂತ ನಾಳೆ ಯಾರು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬಾರ್ದು ನೋಡಿ. ಯಾವಾಗ್ಲೂ ಹೇಳಲ್ಲ, ಈ ಒಂದು ಲೆವೆಲ್ಸ್ ನ ನಾಳೆ 11:45 ಆದ್ಮೇಲೆ ಮಾನಿಟರ್ ಮಾಡಿ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಇದೀನಿ. ಸೊ ಫ್ರೆಂಡ್ಸ್, ಇನ್ನು ಅಪ್ ಟ್ರೆಂಡ್ ಸ್ಟಾಕ್ಸ್ ನೋಡೋದಾದ್ರೆ ನಾಳೆಗೆ ಅಲ್ಟ್ರಾ ಸಿಮೆಂಟ್ ಇಸ್ ಅ ವೆರಿ ಗುಡ್ ಮೂವ್ ಅಲ್ಲಿ ನಿಂತ್ಕೊಂಡಿದೆ, ಒಳ್ಳೆ ಸ್ಟ್ರಾಂಗ್ ಆಗಿ ನಿಂತಿದೆ. ಅಲ್ಟ್ರಾ ಸಿಮೆಂಟ್ಸ್ ನ ಸ್ವಲ್ಪ ಮಾನಿಟರ್ ಮಾಡಿ. ಇನ್ನು ಜುಬಲ್ ಫುಡ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೈಂಡ್ ಟ್ರೀ ಅನ್ನೋ ಕಂಪನಿನ ನೀವು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಕ್ ರೆಡಿ ಇಟ್ಕೊಳ್ಳಿ. ನಾಳೆ ಮಾರ್ಕೆಟ್ ಏನಾದ್ರು ಈ ಪ್ರೈಸ್ ನ ಬ್ರೇಕ್ ಮಾಡ್ತು ಅಂದ್ರೆ ನಾಳೆ ಸಿಂಗಲ್ ಡೇನೆ ಮಾರ್ಕೆಟ್ ನಮ್ಮ ಎಲ್ಲಾ ಟಾರ್ಗೆಟ್ ರೀಚ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಮೈಂಡ್ ಟ್ರೀ ನ ಸ್ವಲ್ಪ ಎಲ್ಲರೂ ಫೋಕಸ್ ಮಾಡಿ. ಇನ್ನು ಡೌನ್ ಸೈಡ್ ನೋಡೋದಾದ್ರೆ SRT ನಿನ್ನೆನೂ ಕೊಟ್ಟಿದೆ, ಹೀರೋ ಮೋಟರ್ ಕಾಪು ಕೊಟ್ಟಿದೆ, ಎರಡೂ ಬಂದಿಲ್ಲ. ಸೊ ನಾಳೆ ಸ್ವಲ್ಪ SRT ವೆರಿ ವೆರಿ ವೀಕ್ ಇದೆ, ಅದನ್ನೇ ಸ್ವಲ್ಪ ಮಾನಿಟರ್ ಮಾಡಿ ಪ್ರತಿಯೊಬ್ಬರು. ಇನ್ನು ಡಿಮಾರ್ಟ್ ಕಂಪನಿನು ಶಾರ್ಟ್ ಗೆ ಸಕಲಾಗಿ ನಿಂತ್ಕೊಂಡಿದೆ. ಇದು ಡೌನ್ ಸೈಡ್ ಆಯ್ತು ಅಂದ್ರೆ ಇನ್ನು ಆಪ್ಷನ್ ಸ್ಟಾಕ್ ಕಡೆ ಬರೋಣ. ಆಪ್ಷನ್ ಸ್ಟಾಕ್ ಅನ್ನು ಮಾತಾಡೋದಾದ್ರೆ ನಾಳೆಗೆ ನಿಮ್ಗೆ ಕೋಟಕ್ ಬ್ಯಾಂಕ್ ಇಸ್ ಅ ಟ್ರೆಂಡ್ ಚೇಂಜಿಂಗ್ ಪಾಯಿಂಟ್ ಅಲ್ಲಿ ಇದೆ, ಹಾಗಾಗಿ ಕೊಡ್ತಾ ಇದೀನಿ. ಕೋಟಕ್ ಬ್ಯಾಂಕ್ ಮಾಡೋರಿಗೆ ಒಂದು ಸರಿ SL ಆಗ್ಬಹುದು. ಇನ್ ಕೇಸ್ SL ಆಯ್ತು ಅಂದ್ರೆ ಒಂದು 400 ಕ್ವಾಂಟಿಟಿ ತಗೋಬೇಕು ಮಿನಿಮಮ್, ಅದು 1,600 ರೂಪಾಯಿ ಲಾಸ್ ಆಗ್ಬೋದು. ಅಗೇನ್ ಮಾರ್ಕೆಟ್ ಅಲ್ಲಿ ಏನಾದ್ರು 61 ರೂಪಾಯಿ ಬಂದ್ರೆ ಮತ್ತೆ ಮಿಸ್ ಮಾಡಬೇಡಿ. ನಾಳೆ ಒಂದು ಒಳ್ಳೆ ಗುಡ್ ಪಾಯಿಂಟ್ ಅಲ್ಲಿ ನಿಂತಿದೆ. ಈ ಒಂದು RBI ಮಾನಿಟರ್ ಪಾಲಿಸಿ ಏನಾದ್ರು ಪಾಸಿಟಿವ್ ಬಂತು ಅಂದ್ರೆ ಕೋಟಕ್ ಬ್ಯಾಂಕ್ ನಾಳೆ ಒಂದು 76 ರುಪೀಸ್ ವರೆಗೂ ಪ್ರೈಸ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಹೇಳ್ತಾ ಇದೀನಿ, ಫಸ್ಟ್ ನಾನು 60 ರೂಪಾಯಿ ತಗೊಂಡ್ರೆ ಲಾಸ್ ಆಗೋಯ್ತು, ಮತ್ತೆ 60 ರೂಪಾಯಿ ತಗೊಳ್ಳಿ, ಮಿಸ್ ಮಾಡಬೇಡಿ, ಎಲ್ಲಾ ಲಾಸು ಕವರ್ ಮಾಡುತ್ತೆ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇನ್ನು LNT ಕೊಟ್ಟಿದ್ದೀನಿ ಬೈ ಸೈಡ್ ಗೆ, ಸಾರಿ ಇದು LNT C ಅಂತ ಕೊಟ್ಟಿದ್ದೀನಿ ಕಾಲ್ ಸೈಡ್. ಆಕ್ಸಿಸ್ ಬ್ಯಾಂಕ್ ಮತ್ತೆ ಹೀರೋ ಮೋಟರ್ ಕಾಪ್ ನ ಡೌನ್ ಸೈಡ್ ಕೊಟ್ಟಿದ್ದೀನಿ. ಹೀರೋ ಮೋಟರ್ ಕಾಪ್ ನೋಡಿ ವೆರಿ ಅಮೌಂಟ್ ಇರೋರು ಟ್ರೇಡ್ ಮಾಡಬಹುದು, ಒಂದು 18 ರಿಂದ 20 ಸಾವಿರ ಅದನ್ನ ನೀವು ಟ್ರೇಡ್ ಮಾಡಬಹುದು, ವೆರಿ ಲೋ ರಿಸ್ಕ್. ಇನ್ನು ಆಕ್ಸಿಸ್ ಬ್ಯಾಂಕ್ ನಾಳೆ ಬ್ಯಾಂಕಿಂಗ್ ಸೆಕ್ಟರ್ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಗುಡ್ ಪ್ರಾಫಿಟ್ ಬರುತ್ತೆ, 26 ರೂಪಾಯಿ ವರೆಗೂ. ಸೊ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ರೈಟ್ ಫ್ರೆಂಡ್ಸ್, ಹಾಗಂದ್ರೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ರೆ ಇಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಈ ರೀತಿ 5 ಮಿನಿಟ್ಸ್ 10 ಮಿನಿಟ್ಸ್ ಇಲ್ಲ ನಿಮ್ಮ ಲೈಫ್ ಅಲ್ಲಿ 1 or 2 ಮಿನಿಟ್ಸ್ ಅಲ್ಲಿ ಹೇಗೆ ಲಕ್ಷಾಂತರ ರೂಪಾಯಿ ಮಾಡ್ಬೇಕು ಅಂತ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಯೂನಿಕ್ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಕಡೆಯಿಂದ ನಿಮ್ಗೆ ಪರ್ಸನಲ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ಕಲಿಬೇಕು ಅಂತಿದೆ, ಸ್ಟಾಕ್ ಮಾರ್ಕೆಟ್ ನ ಒಂದು ಲೈಫ್ ಆಗಿ ತಗೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಿಲ್ಡ್ ಮಾಡ್ಬೇಕು ಅಂತಿದೆ, ಡೆಫಿನೆಟ್ ಆಗಿ ನಿಮ್ಗೆ ಆರ್ಗನೈಸ್ ಆಗಿ ಹೇಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕು, ಹೇಗೆ ನೀವು ಪ್ರಾಫಿಟಬಲ್ ಆಗಿರ್ಬೇಕು, ಈ ತರ 5-6 ಮಿನಿಟ್ಸ್ ಅಲ್ಲಿ ನೋಡಿದ್ರಲ್ಲ ಹಾರ್ಡ್ಲಿ ಮಾಡಿ. ಇಲ್ಲೊಂದು 2 ಮಿನಿಟ್ಸ್, ಇಲ್ಲೊಂದು 1 ಮಿನಿಟ್, ಇಲ್ಲೊಂದು 1 ಮಿನಿಟ್, ಟೋಟಲ್ 4 ಮಿನಿಟ್ಸ್, ಇಲ್ಲೊಂದು 3 ಮಿನಿಟ್ಸ್, 7 ಮಿನಿಟ್ಸ್, ಇಲ್ಲಿ 3 ಮಿನಿಟ್ಸ್, 13 ಮಿನಿಟ್ಸ್, ಓಕೆ 10 ಮಿನಿಟ್ಸ್, ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಅಲ್ಲಿ ಒಂದು ಡೇಗೆ ನೀವು ಟೈಮ್ ಕೊಟ್ಟಿದ್ದೆ ಆದ್ರೆ, ಒಂದು ಡೇ ನಲ್ಲಿ ನೀವು 10 ಮಿನಿಟ್ಸ್ ಟೈಮ್ ಕೊಟ್ಟಿದ್ದೆ ಆದ್ರೆ ನಿಮ್ಮ ಲೈಫ್ ಅಲ್ಲಿ ಪರ್ ಡೇಗೆ 3 lakh rupees ಮಾಡಬಹುದು ಅಂತ ಹೇಳಿದ್ರೆ ಒಬ್ರು ಮಾಡಕ್ ಆಗ್ತಾ ಇದೆ ಟೆಕ್ನಿಕಲಿ ಅಂದ್ರೆ ಪ್ರತಿಯೊಬ್ರು ಮಾಡಕ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಮ ಜೀವನದಲ್ಲಿ ಕನಸು ಗುರಿನ ಅಚೀವ್ ಮಾಡ್ಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ಲಾಸ್ಟ್ ಟೈಮ್ ಹೇಳ್ತಾ ಇದೀನಿ, ನಮ್ಮ ಒಂದು ಅಡ್ವಾನ್ಸ್ ವರ್ಕ್ಶಾಪ್ ಗೆ ಜಾಯಿನ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇದ್ರು ಹೇಗೆ ನಿಮ್ಗೆ ರಿಸಲ್ಟ್ ಬರ್ತಾ ಇಲ್ವಾ, ಡೆಫಿನೆಟ್ ಆಗಿ ಈ ಸೆಷನ್ ಅಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ಸೆಷನ್ ಕ್ಲೋಸ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೊಂದು ಪ್ರಾಫಿಟಬಲ್ ವಿಡಿಯೋ ಜೊತೆಗೆ ಒಂದು ಹೊಸ ಟೆಕ್ನಿಕ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತಾ ಇದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.